ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಪತ್ರಕರ್ತ ಮಿತ್ರರೇ ಹಾಗೂ ಎಲ್ಲ ಅಧಿಕಾರಿ ಬಂಧುಗಳೇ, ಇಲ್ಲಿ ನೆರೆದಂಥ ಎಲ್ಲ ಸಭಿಕರೇ, ಎಲ್ಲ ವಿಷಯದ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ. ಮುನ್ನೂರ 20 ಕಿಲೋಮೀಟರ್ ಉದ್ದ ಇರುವಂಥ ಕರಾವಳಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕರಾವಳಿ ಪ್ರದೇಶ ಇದೆ. ನಮ್ಮ ದೇಶದಲ್ಲೇ 3ನೇ ಅತಿ ದೊಡ್ಡ ಕರಾವಳಿ ಪ್ರದೇಶ ಇರುವಂಥದ್ದು. ಗುಜರಾತ್, ಕೇರಳ ಬಿಟ್ಟರೆ ಕರ್ನಾಟಕದಲ್ಲಿ ನಾವು ಈಗಾಗಲೇ ಅಭಿವೃದ್ಧಿಪಡಿಸಲಿಕ್ಕೆ ಏನು ಮಾಡಿದರೆ ಸರಿ ಅನ್ನುವಂಥದ್ದು ಅಧಿಕಾರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ನಾವು ಸೇರಿ ಅದಕ್ಕೆ ಪೂರಕವಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅಭಿವೃದ್ಧಿಪಡಿಸಲೇಬೇಕು, ಪೂರಕವಾಗಿ ಏನು ಮಾಡಿದರೆ ಸರಿ ಅನ್ನೋದನ್ನು ಅಧಿಕಾರಿಗಳಿಗೆ ಈಗಾಗಲೇ ಸೂಚಿಸಿದ್ದಾರೆ. ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ. ಒಂದು ಕಡೆ ಅತಿ ಹೆಚ್ಚು ಮೀನುಗಾರಿಕೆ, ಇನ್ನೊಂದು ಕಡೆ ಪೋರ್ಟ್, ಅದರ ಮಧ್ಯದಲ್ಲಿ ಟೂರಿಸಂ ಬೆಳಿಲೇಬೇಕು. ಅದಕ್ಕೆ ಸಾಕಷ್ಟು ಒಳ್ಳೊಳ್ಳೆ ಸಮುದ್ರ ತೀರ ಹೇಗಿದೆ, ಅದರ ಜೊತೆಯಲ್ಲಿ ನದಿಗಳು, ಶರಾವತಿ ಇರ್ಬೋದು, ಕಾಳಿ ಇರ್ಬೋದು, ಅಘನಾಶಿನಿ ಇರ್ಬೋದು, ಆ ಕಡೆ ದಕ್ಷಿಣ ಕನ್ನಡಕ್ಕೆ ಹೋದರೆ ನೇತ್ರಾವತಿ ಇರ್ಬೋದು, ಎಲ್ಲವನ್ನ ಕೂಡಿಸ್ಕೊಂಡು ಪರಿಸರ ಪೂರಕವಾಗಿ, ಪರಿಸರಕ್ಕೂ ಏನು ತೊಂದರೆ ಆಗದೇ ಇದ್ದ ಹಾಗೆ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದೇವೆ. ನಾವು ತೀರ್ಮಾನ ಮಾಡಿದ್ದೇವೆ, ಸರ್ಕಾರದಿಂದ ಏನು ಸಾಧ್ಯ ಆಗ್ತದೆ ಮಾಡಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅದರ ಜೊತೆಯಲ್ಲಿ PPP ಮಾಡೆಲಲ್ಲಿ ಈಗಾಗಲೇ ಕೇಣಿ, ಅಂಕೋಲಾ ತಾಲೂಕಲ್ಲಿ ಕೇಣಿ ಅಂತ, ಹಾಗೆ ಹೊನ್ನಾವರ ತಾಲೂಕು ಪಾವಿನಕುರುವ, ಇನ್ನೇ ಹೊನ್ನಾವರ ತಾಲೂಕಲ್ಲಿ ಇನ್ನೊಂದು ಮಂಕಿ ಅಂತ, PPP ಮಾಡೆಲಲ್ಲಿ ಯಾರೇ ಬಂದರೂ ಅವರಿಗೆ ಪೂರಕವಾದಂಥ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ಕೇಣಿ JSW ಅವರು ಆಗಿದೆ. ಮತ್ತೆ 2 ಇನ್ನೂ ಬಾಕಿ ಇದೆ, ಮತ್ತೆ ಮಾಡಲಿಕ್ಕೂ ಅವಕಾಶ ಇದೆ. ನಾವು ಅವಕಾಶ ಮಾಡಿಕೊಡ್ತೇವೆ. ಉದ್ದೇಶ ಇಷ್ಟೇ, ಕರಾವಳಿ ಅಭಿವೃದ್ಧಿ ಆಗಬೇಕು, ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬೇಕು, ಸರ್ಕಾರಕ್ಕೂ ಆದಾಯ ಬರಬೇಕು. ಪೂರಕವಾಗಿ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡ್ತೇವೆ ನಾವು. ಹಾಗಾಗಿ ಹೇಳಿದ್ರು ಮಾತಾಡುವಾಗ ವೆಂಕಟರಮಣ, ಭಾಳ ನಮಗೂ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಅಷ್ಟು ಅದ್ಭುತವಾಗಿ ಕನ್ನಡದಲ್ಲಿ ಮಾತಾಡಿದ್ದಷ್ಟೇ ಅಲ್ಲ, ಕವಿನೂ ಆದರು ಅವರು. ಎಲ್ಲ ಅಧಿಕಾರಿಗಳ ಸಹಕಾರದಿಂದ
ನಿಮ್ಮ ಏನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನೀವೆಲ್ಲರೂ ರೆಡಿ ಇದ್ದೀರಿ ಎಂದಳು ನಮಗೆ ಗೊತ್ತಿದೆ. ಸರ್ಕಾರದಿಂದ ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆ ಆಗೋದಿಲ್ಲ. ಯಾರು ಬೇಕಾದರೂ ಬಂದು ಕರಾವಳಿಯಲ್ಲಿ ನೀವು ಪ್ರವಾಸೋದ್ಯಮ ಬೆಳೆಸ್ಬೋದು, ಅಥವಾ ಪ್ರೈವೇಟ್ ಪೋರ್ಟ್ ಮಾಡ್ಬೋದು. ಫಿಶರೀಸ್ ಇರಲೇಬೇಕು. ಅವರಿಗೆ ಪೂರಕವಾಗಿ ಎಲ್ಲ ರೀತಿಯಿಂದನೂ ಸಹಾಯ ಸಹಕಾರ ಆಗ್ತಾ ಇದೆ. ಅವರಿಗೂ ತೊಂದರೆ ಆಗಬಾರ್ದು. ಆ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ದು ಧನ್ಯವಾದ. ನಮಗೆಲ್ಲರಿಗೂ ಧನ್ಯವಾದವನ್ನು ಹೇಳಿ, ಯಾವುದೇ ರೀತಿಯಲ್ಲಿ ಯಾವ ಸಂದರ್ಭದಲ್ಲೂ ನಮಗಿಂತ ಹೆಚ್ಚು ಆಸಕ್ತಿ ನಮ್ಮ ಅಧಿಕಾರಿಗಳಿಗಿದೆ. ಇದು ಭಾಳ ಸಂತೋಷವಾದ. ಯಾಕೆಂದರೆ ಏನಾದರೂ ಮಾಡಬೇಕು, ಅಭಿವೃದ್ಧಿ ಆಗಬೇಕು, ಇಷ್ಟು ಅವಕಾಶ ಇದೆ ಅನ್ನುವಂಥದ್ದು ಅವ್ರ ಗಮನಕ್ಕೂ ಬಂದಿದೆ. ಇದು ಭಾಳ ಸಂತೋಷವಾದದ್ದು. ಯಾಕೆಂದರೆ ನನಗೆ ಪ್ರತಿ ಸಂದರ್ಭದಲ್ಲೂ ಅಧಿಕಾರಿಗಳು ಹೇಳ್ತಾರೆ, ಅಭಿವೃದ್ಧಿ ಮಾಡುವ, ಟೂರಿಸಂ ಡೆವಲಪ್ ಮಾಡುವ, PPP ಮಾಡೆಲಲ್ಲಿ ಕೊಡುವ, ನಮಗೆ ಆದಾಯ ಬರೋದ್ರ ಜೊತೆಯಲ್ಲಿ ಉದ್ಯೋಗ ಸಿಗ್ತದೆ. ಇದು ಭಾಳ ಮುಖ್ಯವಾದದ್ದು. ನಮ್ಮ ಗುರಿ ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡಬೇಕು ಅನ್ನುವಂಥದ್ದು. ಹಾಗಾಗಿ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ತುಂಬ ಆಸಕ್ತಿಯಿಂದ ಅಭಿವೃದ್ಧಿಪಡಿಸಲಿಕ್ಕೆ ರೆಡಿಯಾಗಿದ್ದಾರೆ. ಅವರ ಸಹಕಾರದಿಂದ ನಾವು ನಿಮ್ಮ ಜೊತೆ ಇದ್ದು ಅಧಿಕಾರಿಗಳ ಮಾರ್ಗದರ್ಶನ ಸಹಕಾರವನ್ನು ತಗೊಂಡು ಅಭಿವೃದ್ಧಿ ಮಾಡುವ ಅಂತೇಳಿ ಹೇಳಿ ನಿಮಗೆ ಮತ್ತೆ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. Thank you, sir. Sir's briefing about the current status in state of Karnataka, where we are going for ambitious PPP projects already, with a large port up to 4,000 crores being anchored in Keni shortly, and a port already planned in Pavankurve in Honnavar Taluk, shows the commitment the government has. This has all been driven by our Honorable Chief Minister and our Honorable Deputy Chief Minister, Honorable Chief Minister Sri Siddaramaiah ji and Deputy Chief Minister Sri DK Shivakumar sir. And the guidance has been given to develop the state not only on ports but also fisheries and tourism. So public-private partnership projects in all ports, maritime, tourism, fisheries. Sir's vision is that whatever the vision has been, guidance has been given by Honorable CM sir and Honorable Deputy CM sir, that will be taken forward. And we are all working as a team to execute this along with our private partners. In order to show the beautiful landscape and the investable opportunities of Karnataka coastline, we have prepared a short promotional video of the coastline. We would request the IT to please put up the video. Maritime infrastructure in Karnataka. Karnataka is endowed with a vast coastline of about 320 kilometers between Karwar in the north to Bangalore at the south, flanked by Uttara Kannada, Udupi and Dakshina Kannada districts with favorable and strategic port locations. The entire coastal belt, as well as the adjacent districts, are rich with minerals and natural resources and offer good scope for industrial development, infrastructure development, ports and inland water transport department
Government of Karnataka, through its nodal agency, the Karnataka Maritime Board, KMB, is committed to provide suitable social infra and facilitate creation of smart port cities by maintaining and developing the 13 non-major ports of the state. KMB plays the role of an administrator, controller, and regulator of smart port cities by maintaining and developing the 13 non-major ports of the state. KMB plays the role of an administrator, controller, and regulator. These ports will enhance the lifestyle and socio-economic status of not only Karnataka, but the entire Indian subcontinent as well. Maritime logistics play a vital role in facilitating efficient and cost-effective evacuation of goods. The exponential growth of cargo traffic across the Indian coastline demands robust, high-quality port infrastructure. India has witnessed the emergence of non-major ports in other maritime states. In order to increase the volume of maritime trade from the state, the government of Karnataka has envisaged the development of greenfield ports at Keni and Pavinakurve under PPP mode with a combined capacity of 40 plus MTPA in the initial phases. Development of a deep-water, all-weather greenfield port at Keni, Ankola Taluk, Uttara Kannada district with a capacity of 30 MTPA in the first phase is underway. The port will be a state-of-the-art greenfield port and one of the biggest ports along the western coast of India with the capability of handling Panamax-sized vessels. The capacity of the port would later be increased to 57 MTPA in subsequent phases. It is envisaged to handle coal, iron ore, limestone, steel products, agro-fertilizer, and container cargo. The all-weather deep-water greenfield port has also been envisaged at Pavinakurve, Uttara Kannada district with the capacity increasing from 5 MTPA in phase 1 to 14 MTPA in phase 2. Sagarmala, Government of India's flagship program, has clearly defined the scope and vision for maritime infrastructure development and management in India. Karwar and Old Mangalore Port are being developed under this program. The detailed project reports, DPRs, for 38 projects have been submitted to Sagarmala Cell for assistance and financial closure, of which 26 projects have been approved by the Sagarmala Cell, MOPSW, Government of India. Second stage development of Karwar Port will enhance the cargo movement in the region. 5 additional berths are being developed at the port, which will boost its capacity to 4.5 million metric tons per annum, MTPA. Other components include a new breakwater of around 1,305 meters, increasing the depth to 14 meters along with various associated developments. The Old Bangalore Port caters to the cargo needs of the Lakshadweep Islands. Under the Sagarmala project, a coastal berth of 350 meters is being constructed at this port. The construction work of the coastal berth is under progress. These ports have enormous potential and the government aims to develop these as state-of-the-art ports with modern cargo handling equipment. The projects are in various stages of development and implementation. Further, container handling at Karwar Port is going to commence soon on PPP model. The container operations at Karwar is poised to transform the landscape of Karnataka's container market by opening the western coastal gateway of India through northern Karnataka. Development of the Honavar Port has already commenced by Honavar Port Private Limited, HPPL. The port will boast of 5 MTPA capacity in phase 1 with the cumulative length of breakwaters being 1.68 kilometers. 2 440 by 30 meter berths are also being developed at this port. The state has the potential to improve shipbuilding, ship repairing, eco-friendly ship breaking or dismantling and other flotilla units like tugs, barges, launches and support craft. 2 shipbuilding yards are present in Mangalore and Malpe ports. Shipbuilding has received significant boost with Udupi Cochin Shipyards Limited commencing construction of ships at their Hangarakatte and Malpe yards and delivering world-class vessels such as those being operated in the Kochi Water Metro. The port at Malpe is amongst the largest fishing harbors in Asia and matter of great pride to the state of Karnataka. The islands in the coastline
provide a massive opportunity to investors interested in tourism projects and will be opened up shortly. Tadadi Port is surrounded by tourist hotspots. Considering the potential of this port, the government is developing Tadadi Port as an eco-tourism hub. In addition to this, 2 new coastal berths are being constructed at Hangarakatte and at Gangoli, with a dedicated iron ore handling berth at Monkey in the pipeline. Apart from this, the KMB is also developing inland waterways to boost hinterland connectivity. The following waterways have been approved: Kali Waterway, NW52, Almaty Dam on the Ghataprabha River, NW41, Gurupur, NW43, and Netravati Rivers, NW74. As a matter of great pride for the state, the first floating jetty structure has been installed at the Kali River and will be inaugurated and operationalized shortly. In addition to this, the Tadadi Aghanashini ferry line is also being developed. Our vision offers private investors ample opportunities to participate in developing, operating, and maintaining projects along the coast of Karnataka. Come, collaborate, and grow. Be a vital cog to usher in the new era of maritime development. Be the creator of Karnataka's coastal paradise. For more information, contact an initiative of Karnataka Maritime Board, KMB, and Infrastructure Development, Ports and Inland Water Transport Department. I now invite Shri Gaurav Gupta sir, Additional Chief Secretary, Government of Karnataka, to speak on maritime potential in state of Karnataka.